ಎಸ್ ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಘೋಷಿಸಿದ ನಂತರದಲ್ಲಿ ಈಗ ಅವರ ನಡೆ ಮುಂದೇನು ಅನ್ನುವಂತಹ ಪ್ರಶ್ನೆ ನಡುವೆನೆ ಈಗ ಶಾಸಕಾಂಗ ಸಭೆಗೆ ಕೂಡ ತಯಾರಿ ನಡೀತಾ ಇದೆ. ಇನ್ನು ಡಿಸಿಎಂ ಆಯ್ಕೆ ವಿಚಾರದಲ್ಲಿ ಇನ್ನೂ ಕೂಡ ಗೊಂದಲಗಳಿದೆ ಅಂತ ಹೇಳ್ಬೋದು. ಅದು ಮುಂದುವರಿತಾ ಇದೆ. 4 ಪಟ್ಟಿಗಳು ಇರುವಂತದ್ದು. ಇನ್ನು ಆಕಾಂಕ್ಷಿಗಳ ಪಟ್ಟಿಯೂ ಕೂಡ ಹಾಗೆ ಇದೆ. ಇನ್ನು ನೋಡ್ಬೇಕಾಗುತ್ತೆ ಹೈಕಮಾಂಡ್ ಏನ್ ನಿರ್ಧಾರ ತಗೊಳ್ತೀವಿ ಒಂದು ವಿಚಾರದಲ್ಲಿ. ಮತ್ತೆ ಹೈಕಮಾಂಡ್ ಅಂಗಳಕ್ಕೆ ಪವರ್ ಪಟ್ಟದ ಒಂದು ವಿಚಾರ ಶಿಫ್ಟ್ ಆಗಿದೆ. ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ ಸಿಎಂ ಸಿದ್ದು. ರಾಹುಲ್ ಸೋನಿಯಾ ಭೇಟಿ ಆಗ್ತಾರೆ ಸಿಎಂ ಸಿದ್ದರಾಮಯ್ಯ. ಬೆಳಗ್ಗೆ 9 ಗಂಟೆಗೆ ವರಿಷ್ಠರನ್ನ ಭೇಟಿಯಾಗಿ ಕೃತಜ್ಞತೆಯನ್ನ ಸಲ್ಲಿಸುತ್ತಾರೆ. ದೆಹಲಿಯ ಜನಪತ್ ರಸ್ತೆಯಲ್ಲಿರುವಂತಹ ಸೋನಿಯಾ ಗಾಂಧಿ ಅವರ ನಿವಾಸ. ಬಳಿಕ ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರನ್ನ ಭೇಟಿ ಮಾಡ್ತಾರೆ ಸಿಎಂ. ಹೈಕಮಾಂಡ್ ಅಂಗಳಕ್ಕೆ ಪವರ್ ಪಾಲಿಟಿಕ್ಸ್ ಮತ್ತೊಮ್ಮೆ ಈಗ ಶಿಫ್ಟ್ ಆಗಿದೆ. ಹೈಕಮಾಂಡ್ ನಾಯಕರನ್ನ ಮತ್ತೊಮ್ಮೆ ಭೇಟಿಯಾಗಿ ಅವರಿಗೆ ಕೃತಜ್ಞತೆಯನ್ನ ಸಲ್ಲಿಸಿ ನೆಕ್ಸ್ಟ್ ಏನು ಅನ್ನೋದನ್ನ ತಿಳ್ಕೊಂಡು ಬರೋದಕ್ಕೆ ಅವರನ್ನ ಮೀಟ್ ಮಾಡೋದಕ್ಕೆ ಸಿಎಂ ತೆರಳಿರುವಂತದ್ದು ದೆಹಲಿಗೆ. ಮತ್ತೊಮ್ಮೆ ಬೆಳಗ್ಗೆ 9 ಗಂಟೆಗೆ ಭೇಟಿ ಆಗ್ತಾರೆ, ಕೃತಜ್ಞತೆಯನ್ನ ಸಲ್ಲಿಸ್ತಾರೆ. ದೆಹಲಿಯ ಒನ್ ಜನಪತ್ ರಸ್ತೆಯಲ್ಲಿ ಸೋನಿಯಾ ಗಾಂಧಿ ಅವರ ನಿವಾಸ ಇದೆ, ಅವರನ್ನು ಕೂಡ ಭೇಟಿ ಆಗ್ತಾರೆ. ನಿನ್ನೆಯೂ ಕೂಡ ಏನೇನೆಲ್ಲ ನಡೀತಾ ಇದೆ ರಾಜ್ಯದಲ್ಲಿ ಅಂತ ಒಂದು ಕಣ್ಣಿಟ್ಟಿದ್ರು ವೇಣುಗೋಪಾಲ್ ಅವರು, ಕೆಸಿ ವೇಣುಗೋಪಾಲ್ ಅವರು, ಹಾಗೇನೆ ಹೈಕಮಾಂಡ್ ನಾಯಕರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ. ಎಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆಗತ್ತಾ ಅಂದ್ರೆ ಈ ಕಡೆ ಸಿಎಂ ಬಣದ ಕೆಲವರಿಗೆ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಪಟ್ಟ ಸಿಗುವಂಥದ್ದು ಅಷ್ಟೊಂದು ಒಪ್ಪಿಗೆ ಇರಲಿಲ್ಲ. ಇನ್ನು ರಾಜೀನಾಮೆ ನೀಡೋದೇ ಫಸ್ಟ್ ಆಫ್ ಆಲ್ ಯಾರಿಗೂ ಕೂಡ ಒಪ್ಪಿಗೆ ಇರಲಿಲ್ಲ. ಆ ಒಂದು ಸಂದರ್ಭದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಕೂಡ ಆಯೋಜನೆ ಮಾಡಿದ್ರು ಸಿಎಂ ಇದೇ ವಿಚಾರವಾಗಿ ಮಾತನಾಡೋದಕ್ಕಾಗಿ. ಹಾಗೇನೆ